ನಮಸ್ಕಾರ ಸ್ನೇಹಿತರೆ, ಮಂದಾರ ಮೇಡ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀವನವೆಂಬುದು ಕಷ್ಟ ನೋವುಗಳ ಸಾಗರ. ಕೊರಗಿ ಸೊರಗಿ ಆಗಬೇಡಿ ಅಸ್ಥಿಪಂಜರ. ಬಿಚ್ಚಿಬಿಡಿ ದುಃಖ ದುಮ್ಮಾನಗಳ ಪಂಜರ. ಆಪ್ತರೊಡನೆ ಮಾತಾಡಿ ಮನಸಾಗಿಸಿ ಹಗುರ. ಆತ್ಮಹತ್ಯೆಯೇ ಅಲ್ಲ ಎಲ್ಲದಕ್ಕೂ ಪರಿಹಾರ. ಆತ್ಮಸ್ಥೈರ್ಯವಿರಲಿ ಬಾಳಲಿ ನಿರಂತರ. ಪ್ರತಿ ವರ್ಷ ಸೆಪ್ಟೆಂಬರ್ 10ರಂದು ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನು ಆಚರಿಸಲಾಗ್ತಾ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಆತ್ಮಹತ್ಯೆ ತಡೆಗಟ್ಟುವ ಹಾಗೂ ಈ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವದೆಲ್ಲೆಡೆ ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಈ ವರ್ಷದ ಧ್ಯೇಯವಾಕ್ಯ ಚೇಂಜಿಂಗ್ ದಿ ನೆರೇಟಿವ್. ಇದು ಜನರಲ್ಲಿ ಆತ್ಮಹತ್ಯೆಗೂ ಮೀರಿದ ದಾರಿ ಇದೆ ಎಂಬ ಆತ್ಮವಿಶ್ವಾಸ ಮೂಡಿಸ್ತದೆ ಮತ್ತು ಅದು ಆ ದಾರಿಯ ಮೇಲೆ ಬೆಳಕನ್ನು ಚೆಲ್ಲುವ ಹಾಗೂ ಬದುಕಿನಲ್ಲಿ ಮುನ್ನಡೆಯುವ ದಾರಿ ತೋರಿಸುವ ಕೆಲಸವನ್ನು ಸಹ ಮಾಡ್ತದೆ. ಆತ್ಮಹತ್ಯೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒತ್ತಡಕ್ಕೆ ಸಿಲುಕಿದಾಗ ಅದರಿಂದ ಹೊರಗಡೆ ಬರುವ ಆತುರದಲ್ಲಿ ತನ್ನನ್ನು ತಾನು ಕೊನೆಗೊಳಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದ್ದು ತನ್ನ ಜೀವಕ್ಕೆ ಹಾನಿ ಮಾಡಿಕೊಂಡ್ರೆ ಅದನ್ನು ಆತ್ಮಹತ್ಯೆ ಅಂತ ಹೇಳ್ಬೋದು. ಆತ್ಮಹತ್ಯೆಯು ತಡೆಹಿಡಿಯಲ್ಪಡುವ ಒಂದು ಸಾಮಾಜಿಕ ಅಥವಾ ಮಾನಸಿಕ ಆರೋಗ್ಯ ಸಮಸ್ಯೆಯಾಗಿದೆ. ಹಾಗಾದರೆ ಈ ಆತ್ಮಹತ್ಯೆಗೆ ಏನೆಲ್ಲ ಕಾರಣಗಳಿವೆ ಅಂತ ನೋಡುವ. ಮೊದಲನೇದಾಗಿ ಒತ್ತಡ ಹೆಚ್ಚಾದಾಗ, ಅಂದರೆ ಕೆಲಸದಲ್ಲಿ ಕಿರಿಕಿರಿಯಾದಾಗ, ಪರೀಕ್ಷಾ ಭಯ ಇದ್ದಾಗ, ಏನಾದರೂ ಕಾಯಿಲೆ ಬರ್ತದೆ ಅನ್ನುವಂಥ ಭಯ ಇದ್ದಾಗ, ಕೌಟುಂಬಿಕ ಸಮಸ್ಯೆಗಳು ಬಂದಾಗ, ಹಾಗೆಯೇ ಆರ್ಥಿಕವಾಗಿ ಸಂಕಷ್ಟ ಬಂದಾಗ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಾನೆ. ಹಾಗೆಯೇ ಒಂಟಿತನ ಭಾವನೆ ಬಂದಾಗ, ಬಯಸಿದ್ದು ಸಿಗದೆ ಹೋದಾಗ, ಜೀವನದಲ್ಲಾದ ಬದಲಾವಣೆಗೆ ಹೊಂದಿಕೊಳ್ಳಲು ಕಷ್ಟವಾದಾಗ, ಅವಮಾನಕ್ಕೊಳಗಾದಾಗ, ತಾನು ನಿಷ್ಪ್ರಯೋಜಕ ಎಂಬ ಭಾವನೆ ಬಂದಾಗ, ಹಾಗೆಯೇ ಮಾನಸಿಕ ಕಾಯಿಲೆಗಳಾದ ಖಿನ್ನತೆ, ಆತಂಕ ಮತ್ತು ಚಿತ್ತವಿಕಲತೆಯ ಆತ್ಮಹತ್ಯೆಗೆ ಕಾರಣವಾಗಬಹುದು. ಇದರ ಜೊತೆಗೆ ಇಂದಿನ ಯುವ ಜನರಲ್ಲಿಯೂ ಡ್ರಗ್ಸ್ ಮತ್ತು ಮದ್ಯಪಾನದ ಬಳಕೆಯು ಆತ್ಮಹತ್ಯೆಗೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಹದಿಹರೆಯದ ಮಕ್ಕಳಲ್ಲಿಯೂ ಕಂಡುಬರುವ ಅತಿಯಾದ ಮೊಬೈಲ್ ಬಳಕೆಯಿಂದಲೂ ಆತ್ಮಹತ್ಯೆ ಪ್ರಕರಣಗಳು ಗಣನೀಯವಾಗಿ ಹೆಚ್ಚುತ್ತಾ ಇದೆ. ಆತ್ಮಹತ್ಯೆಯ ಯೋಚನೆ ಇರುವ ವ್ಯಕ್ತಿಗಳಿಗೆ ನಮ್ಮ ಸಲಹೆಗಳು ಏನೆಂದರೆ, ನಿಮ್ಮ ಮನಸ್ಸಲ್ಲಿರುವ ವಿಚಾರವನ್ನು ನಿಮ್ಮ ಇಷ್ಟ ಬಂದ ವ್ಯಕ್ತಿ ಜೊತೆ ಹಂಚಿಕೊಳ್ಳಿ. ಹಾಗೆಯೇ ಜೀವನದಲ್ಲಾದ ಅವಮಾನ, ನೋವು ಮತ್ತು ಹಿಂಸೆ ಕ್ಷಣಿಕ ಎಂಬುದನ್ನು ನಾವು ತಿಳಿದಿಟ್ಕೊಳ್ಬೇಕು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ಒಂದಿಷ್ಟು ಸಮಯ ಕಾಯಬೇಕು ಅಷ್ಟೇ. ಸಮಸ್ಯೆ ಎಷ್ಟೂ ಕಠಿಣವಾದರೂ ಅದನ್ನು ಸ್ವೀಕರಿಸಲು ರೆಡಿಯಾಗಿರಬೇಕು. ನಿಮ್ಮನ್ನು ನೀವೇ ಕೊಂದುಕೊಳ್ಳುವಂತಹ ಅಪರಾಧ ನೀವೇನು ಮಾಡಿಲ್ಲ ಎಂಬುದು ತಿಳಿದಿರಲಿ. ಹಾಗೆಯೇ ನಿಮ್ಮ ಭಾವನೆಯನ್ನು ಹಂಚಿಕೊಳ್ಳಲಾಗದಿದ್ದರೆ ಮನೋವೈದ್ಯರನ್ನು ಅಥವಾ ಆಪ್ತ ಸಮಾಲೋಚಕರನ್ನು ನೇರವಾಗಿ ಅಥವಾ ಫೋನ್ ಕಾಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ಆತ್ಮಹತ್ಯೆಯು ಸಮಸ್ಯೆಗೆ ಪರಿಹಾರವಲ್ಲ, ಬದಲಿಗೆ ಹೊಸತೊಂದು ಸಮಸ್ಯೆಯನ್ನು ಸೃಷ್ಟಿಸಬಹುದು. ಕರ್ನಾಟಕದಲ್ಲಿ ಆರೋಗ್ಯ ಸಹಾಯವಾಣಿ 104 ಸಂಪರ್ಕಿಸಿ ಆಪ್ತ ಸಮಾಲೋಚಕರೊಂದಿಗೆ ನಿಮ್ಮ ಸಮಸ್ಯೆಯನ್ನು ಹಂಚಿಕೊಳ್ಳಬಹುದು. ಸ್ನೇಹಿತರೆ, ಕೊನೆಯದಾಗಿ ಒಂದು ಕಿವಿಮಾತು: ಸಮಸ್ಯೆಯನ್ನು ಪರಿಹರಿಸಿ ಅಥವಾ ಸಮಸ್ಯೆಯಿಂದ ದೂರವಿರಿ, ಆದರೆ ಸಮಸ್ಯೆಯೊಂದಿಗೆ ಬದುಕಬೇಡಿ. ಭರವಸೆಯು ಬಾಳಿನ ಬೆಳಕಾಗಲಿ. ಜೀವನವಿರುವುದು ಜೀವಿಸುವುದಕ್ಕೆ. ನೀವು ಒಬ್ಬಂಟಿ ಅಲ್ಲ, ನಿಮ್ಮ ಜೀವನ ಅಮೂಲ್ಯ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.